ಒಂದು ಕಲ್ಲಂಗಡಿ ತಿಂದು ಮನೆಯಲ್ಲಿ 4 ಜನ ಸತ್ತೋಗಿದ್ದಾರೆ. ಈ ಒಂದು ಇನ್ಸಿಡೆಂಟ್ ನಿನ್ನೆ ಮುಂಬೈಯಲ್ಲಿ ನಡೆದಿದೆ. ಹೆಂಗೆ ಅಂತ ಹೇಳ್ತೀನಿ, ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಮುಂಬೈಯಲ್ಲಿ ಒಂದು ಫ್ಯಾಮಿಲಿ ರಾತ್ರಿ ಊಟ ಮಾಡಿದ್ದಾದ್ಮೇಲೆ ಕಲ್ಲಂಗಡಿ ತಿಂದಿದ್ದಾರೆ. ಬೆಳಿಗ್ಗೆ ಎದ್ದು ನೋಡಿದ್ರೆ 4 ಜನನು ಕೂಡ ಸತ್ತೋಗಿದ್ದಾರೆ. ಅವ್ರ ಫುಡ್ ಸ್ಯಾಂಪಲ್ಸ್ ನ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗಿರೋದೇನು ಅಂದ್ರೆ ಅವ್ರು ತಿಂದಿರೋ ಫುಡ್ ಅಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಅನ್ನೋದು ಸ್ಪಾಟ್ ಆಗಿಲ್ಲ. ಕಲ್ಲಂಗಡಿಯಲ್ಲಿ ಡೆಡ್ಲಿ ಕೆಮಿಕಲ್ಸ್ ಸ್ಪಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಅದು ರಿಯಾಕ್ಷನ್ ಆಗಿದ್ದಾದ್ಮೇಲೆ ಆರ್ಗನ್ಸ್ ಎಲ್ಲ ಫೇಲ್ ಆಗಿದ್ದಾದ್ಮೇಲೆ ಈ ಒಂದು ಇನ್ಸಿಡೆಂಟ್ ಆದ್ರೆ ನಡೆದಿದೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಬಿಸಿಲುಗಾಲ ಕಂಟಿನ್ಯೂಸ್ ಆಗಿ ತುಂಬಾ ಜನ ವಾಟರ್ ಮೆಲನ್ ತಿಂತಾ ಇರ್ತೀರಾ, ಕಲ್ಲಂಗಡಿ ತಿಂತಿರ್ತೀರಾ. ಅದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಫಸ್ಟ್ ಗೆ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು, ಇವಾಗ ತುಂಬಾ ಕೆಮಿಕಲ್ಸ್ ನ ಇಂಜೆಕ್ಟ್ ಮಾಡ್ತಿದ್ದಾರೆ. ಕಲರ್ ಬರಬೇಕು, ಒಳ್ಳೆ ವೆಯ್ಟ್ ಬರಬೇಕು ಅಂತ ಹೇಳ್ಬಿಟ್ಟು ಕೆಮಿಕಲ್ಸ್ ನ ತುಂಬಾನೇ ಇಂಜೆಕ್ಟ್ ಮಾಡ್ತಿದ್ದಾರೆ. ಅದು ಬಾಡಿಯಲ್ಲಿ ತುಂಬಾನೇ ರಿಯಾಕ್ಷನ್ ಆಗುತ್ತೆ. ಮತ್ತೆ ವಾಟರ್ ಮೆಲನ್ ತಿನ್ಬಾರ್ದ ಬ್ರೋ ಅಂದ್ರೆ, ತಿನ್ನೋದಕ್ಕಿಂತ ಮುಂಚೆ ಇವಾಗ ನಾನು ಹೇಳೋ 3 ಸ್ಟೆಪ್ಸ್ ಫಾಲೋ ಮಾಡಿ, ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮೊದಲನೇದು, ಕಲ್ಲಂಗಡಿ ತಂದಿದ್ದಾದ್ಮೇಲೆ ಕಟ್ ಮಾಡ್ಬೇಕಾದ್ರೆ ಈ ತರ ನೊರೆ ಬರ್ತಿದೆ ಅಂದ್ರೆ ಅದನ್ನ ತಿನ್ನೋದಕ್ಕಾದ್ರೆ ಹೋಗ್ಬೇಡಿ, ಅದು ಕೆಟ್ಟೋಗಿದೆ, ಇಲ್ಲ ಅಂದ್ರೆ ಅದರಲ್ಲಿ ತುಂಬಾ ಕೆಮಿಕಲ್ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಎರಡನೇದು, ವಾಟರ್ ಮೆಲನ್ ಕಟ್ ಮಾಡಿದ್ದಾದ್ಮೇಲೆ ಒಂದು ಕಾಟನ್ ತಗೊಂಡು ಅದ್ರ ಮೇಲೆ ಈ ರೀತಿಯಾಗಿ ರಬ್ ಮಾಡಿ, ಕಾಟನ್ ಕಲರ್ ಚೇಂಜ್ ಆಯ್ತು ಅಂದ್ರೆ ಅದರಲ್ಲಿ ಕೆಮಿಕಲ್ ಇದೆ ಅಂತ ಅರ್ಥ. ಕಲರ್ ಚೇಂಜ್ ಆಗಿಲ್ಲ ಅಂದ್ರೆ ನೀವು ಆರಾಮಾಗಿ ತಿನ್ಬಹುದು. ಕಟ್ ಮಾಡಿದ್ದಾದ್ಮೇಲೆ ಒಂದು ಪೀಸ್ ವಾಟರ್ ಮೆಲನ್ ತಗೊಂಡು ಒಂದು ಗ್ಲಾಸ್ ಅಲ್ಲಿ ಆದ್ರೆ ಹಾಕಿ, ಕಲರ್ ಏನಾದ್ರೂ ಚೇಂಜ್ ಆಯ್ತು, ವಾಟರ್ ಕಲರ್ ಚೇಂಜ್ ಆಯ್ತು ಅಂದ್ರೆ ಅದರಲ್ಲಿ ತುಂಬಾ ಮಟ್ಟಿಗೆ ಕೆಮಿಕಲ್ಸ್ ನ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ. ವಾಟರ್ ಕಲರ್ ಏನು ಕೂಡ ಚೇಂಜ್ ಆಗಿಲ್ಲ, ನಾರ್ಮಲ್ ಆಗಿದೆ ಅಂದ್ರೆ ಆರಾಮಾಗಿ ನೀವು ಆ ಒಂದು ಕಲ್ಲಂಗಡಿ ತಿನ್ಬೋದು. ಈ ಒಂದು ಟೆಸ್ಟ್ ಮಾಡಿದಾದ್ಮೇಲೆ ನೀವು ಕಲ್ಲಂಗಡಿ ತಿನ್ನಿ, ಇಲ್ಲ ಅಂದ್ರೆ ತುಂಬಾನೇ ಡೇಂಜರ್. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ.